ಈ ನೆಕ್ಸ್ಟ್ 13.5 ಕ್ವಶನ್ನಲ್ಲಿ ಇಲ್ಲಿ ಫಸ್ಟ್ ರಿಯಾಕ್ಷನ್ ಕೊಟ್ಟರು 1H1 ಪ್ಲಸ್ 1H3 ನೆಕ್ಸ್ಟ್ 1H2 ಪ್ಲಸ್ 1H2 ಕೊಟ್ಟರು ಮತ್ತು ಕಾರ್ಬನ್ ನಿಯಮ್ದು ಕೊಟ್ಟರು ಮತ್ತು ಹೀಲಿಯಮ್ದು ಐತಿ. ಇವು ಎರಡು ರಿಯಾಕ್ಷನಿಗೆ ಈ ವ್ಯಾಲ್ಯೂಸ್ನ ಅಪ್ಲೈ ಮಾಡ್ಕೋಬೇಕು ನಾವು, ಮಾಸ್ ವ್ಯಾಲ್ಯೂಸ್ನ. ಅರ್ಥ ಆಯ್ತಾ? ಮತ್ತೆ ಏನು ಕಂಡುಹಿಡ್ಬೇಕು ನಾವು ಇದಂದರೆ ಐದರ್ ಇಟ್ ಮೇ ಬಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆರ್ ಎಂಡೋಥರ್ಮಿಕ್ ರಿಯಾಕ್ಷನ್ ಅನ್ನೋದನ್ನು ಕಂಡುಹಿಡ್ಬೇಕು ನಾವು, ಎರಡು ರಿಯಾಕ್ಷನ್ನ. ಹೌದಾ? ಎಕ್ಸೋಥರ್ಮಿಕ್ ಮತ್ತು ಎಂಡೋಥರ್ಮಿಕ್ ಅಂತ ಕಂಡು ಹಿಡಿಯೋಣ. ಫಸ್ಟ್ ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಆ ಕೊಟ್ಟಿರ್ತಕ್ಕಂಥ ರಿಯಾಕ್ಷನ್ನ ಬರ್ಕೊಂಬ. ಹೌದಾ? ಫಸ್ಟ್ ರಿಯಾಕ್ಷನ್ ಸಾಲ್ವ್ ಮಾಡಮ್. 1H1 ಪ್ಲಸ್ 1H3 1H2 ಪ್ಲಸ್ 1H2. ಹೌದಾ? ಇದು ರಿಯಾಕ್ಷನ್. ಏನು ಮತ್ತು ಈ ಥರ ಕೊಟ್ಟಾಗ ನೀವು ಯಾವ ಫಾರ್ಮುಲಾನು ನಾವು ಇಲ್ಲಿ ಅಪ್ಲೈ ಮಾಡ್ತೀವಿ ಅಂತಂದರೆ, ಇಲ್ಲಿ ಒಂದು ಕ್ವಶನ್ನಲ್ಲಿ ಕೊಟ್ಟಾರ. ಇದು ರಿಯಾಕ್ಷನ್ನ ನ್ಯೂಕ್ಲಿಯರ್ ರಿಯಾಕ್ಷನ್ನ ಕ್ಯೂ ವ್ಯಾಲ್ಯೂನ ಬರ್ಕೋಬೇಕು ನಾವು. ಕ್ಯೂ ವ್ಯಾಲ್ಯೂ ಆಫ್ ಎ ನ್ಯೂಕ್ಲಿಯರ್ ರಿಯಾಕ್ಷನ್ ಅಂತೇಳಿ ಐತೆ ಕ್ವಶನ್ನಲ್ಲಿ. ಅಂದರೆ ಇದು ಎ ಪ್ಲಸ್ ಬಿ, ನೆಕ್ಸ್ಟ್ ಇದು ಸಿ ಪ್ಲಸ್ ಡಿ ಅಂತೇಳಿ ಬರ್ಕೊತೀವಿ ನಾವು. ಈ ಬರ್ಕೊಂಡಾಗ ಕ್ಯೂ ವ್ಯಾಲ್ಯೂ ಅಂದರೆ ಏನಂತೇಳಿ ಕೊಟ್ಟಾರ, ಈ ಕ್ವಶನ್ನಲ್ಲಿನೂ ಕೊಟ್ಟಾರ ಇದು ಫಾರ್ಮುಲಾ ಹೆಂಗಂತೇಳಿ. MA ಪ್ಲಸ್ MB ಮೈನಸ್ MC ಮೈನಸ್ MD ಅಂತೇಳಿ ಕೊಟ್ಟಾರ. MC ಮೈನಸ್ MD ಅಂತೇಳಿ ಕೊಟ್ಟಾರ ಇಂಟು C² ಅಂತೇಳಿ ಕೊಟ್ಟಿದ್ದಾರೆ. ಹೌದಾ? ಈ ಥರ ಕೊಟ್ಟಾಗ ಕ್ಯೂ ಈಸ್ ಈಕ್ವಲ್ಸ್ ಟು, ಹೌದಾ, MA ಅಂದರೆ ಏನಿಲ್ಲಿ 1H1 ಐತಿ. ಹೌದಾ? ಈ 1H1 ಅಂತಂದರೆ ಇದ್ರದ್ದು ಮಾಸ್ ವ್ಯಾಲ್ಯೂ ಏನು ಬರ್ತೈತೆ ಅನ್ನೋದನ್ನು ನಾವು ಬರ್ಕೋಬೋದು. ಏನು ಬರ್ತದೆ MH1 ಅಂತಂದರೆ ಹೇಳ್ರಿ, ಏನು ಬರ್ಬೋದು? MH1 ಕಂಡುಹಿಡ್ಬೇಕಾಗೈತೆ ನಾವು. ಹೌದಾ? ಈ ಕಂಡುಹಿಡ್ಬೇಕಂದ್ರೆ ಏನು ಬರ್ಕೊಂತೀವಿ ನಾವು ಅಂತಂದರೆ 1.007825. ಅಂದರೆ ಇದೇನಂದರೆ MA ಅಂದರೆ ಮಾಸ್ ಆಫ್ ದ 1H1 ವ್ಯಾಲ್ಯೂ ಇದು. ಹೌದಾ? ಮತ್ತು ನೆಕ್ಸ್ಟ್ ಪ್ಲಸ್ 1H3 ಅಂತೇಳಿ ಐತಿ. ಇಲ್ಲ ಐತಿ ನೋಡ್ರಿ, 1H3 ಮಾಸ್ ವ್ಯಾಲ್ಯೂ 3.016049. ಇದನ್ನು ಬರ್ಕೋಬೇಕು ನಾವು. 3.016049 ಮುಗೀತು. ಮೈನಸ್ MC ಅಂತೇಳಿ ಹೇಳ್ಯಾರ. ಇಲ್ಲಿ ನೋಡ್ರಿ, MC ಮತ್ತು MD ಏನೈತಿ, ಇವೆರಡು ಸೇಮ್ ಅದಾವೆ. ಹೌದಾ? 1H1 ಅನ್ನೋದು ಏನೈತಿ 2 ಟೈಮ್ಸ್ ಕೊಟ್ಟಾರ ಅವರು. ಅದಕ್ಕೆ ಏನು ಮಾಡ್ಕೊಂತೀವಿ ನಾವು, 1H2 ವ್ಯಾಲ್ಯೂ ಏನು ಬರ್ತದಂದರೆ ಮಾಸ್ ವ್ಯಾಲ್ಯೂ 2.014102 ಅಂತೇಳಿ ಕೊಟ್ಟಾರ. ಹೌದಾ? ಇದು ಏನಿದೆ ಹೆಚ್ಚಿದೆ ಹೈಡ್ರೋಜನ್ದು ಮಾಸ್ ವ್ಯಾಲ್ಯೂ ಆಯಿತು. ಇವೆರಡು ಎಷ್ಟು ಟೈಮ್ ಕೊಟ್ಟಾರ? 2 ಟೈಮ್ಸ್ ಸೇಮ್ ಅದಾವೆ. ಹಂಗಾಗಿ ಏನು ಮಾಡ್ತೀನಿ ನಾನು, ಇಂಟು 2 ಅಂತೇಳಿ ಬರ್ತೀನಿ ನಾನು. ಇಂಟು 2 ಅಂತೇಳಿ ಬರ್ತೀವಿ. ಇಲ್ಲಿ ಸ್ವಲ್ಪ ವೈಟ್ ಕಲರ್ ಫೋಕಸ್ ಬಿದ್ದೈತಿ. 2 ಅಂತೇಳಿ ಬರ್ತೀವಿ. ರೈಟ್. ನೆಕ್ಸ್ಟ್ ನೋಡ್ರಿ, ಈ ಥರ ಬರೆದಾಗ ಇದೆಲ್ಲ ಸಿಂಪ್ಲಿಫೈಡ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು, ಫಸ್ಟ್ ಸಿ ವ್ಯಾಲ್ಯೂ 931.5ನ ಅಪ್ಲೈ ಮಾಡಬೇಕು. ಸಿ ವ್ಯಾಲ್ಯೂ ಇಸ್ 931.5. ಇದು ಎಷ್ಟು ಬರ್ತೈತೆ ಕ್ಯೂದ ಆನ್ಸರ್ ಅಂದರೆ -4.03 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಬರ್ತೈತೆ ನೋಡ್ರಿ. ಫಸ್ಟ್ ಈ ಬ್ರ್ಯಾಕೆಟ್ನ ಸಿಂಪ್ಲಿಫೈಡ್ ಮಾಡಿ ಮಲ್ಟಿಪ್ಲೈಡ್ ವಿತ್ 931 ಮಾಡ್ಬೇಕು ನೀವು. ಹೌದಾ? ಇಲ್ಲಿ ಕ್ಯೂ ವ್ಯಾಲ್ಯೂ ನೆಗೆಟಿವ್ನಲ್ಲಿ ಬಂದಿರೋದ್ರಿಂದ ದಿಸ್ ರಿಯಾಕ್ಷನ್ ಈಸ್ ಎಂಡೋಥರ್ಮಿಕ್ ಅಂತೇಳಿ ಹೇಳ್ತೀವಿ ನಾವು. ಎಂಡೋಥರ್ಮಿಕ್ ರಿಯಾಕ್ಷನ್ ಇದು. ಈಗ ನೆಕ್ಸ್ಟ್ ಏನು ಮಾಡ್ಬೇಕು ನಾವು ಅಂದರೆ ಸೆಕೆಂಡ್ ಒನ್. ಈ ಸೆಕೆಂಡ್ ಒನ್ನಲ್ಲಿ ಕಾರ್ಬನ್ ಕೊಟ್ಟಾರ. ಅಂದರೆ 6C12 ಪ್ಲಸ್ 6C12. ನೆಕ್ಸ್ಟ್ ನಿಯಾನ್ದು ಎಷ್ಟು ಕೊಟ್ಟಾರ, 10 ನಿಯಾನ್ 20 ಪ್ಲಸ್ 2He4. ಹೌದಾ? ಈಗ ನೆಕ್ಸ್ಟ್ ಏನು ಮಾಡ್ಬೇಕು, ಇದನ್ನ ಸಾಲ್ವ್ ಮಾಡಬೇಕು. ಸೇಮ್ ಇಲ್ಲಿ ಹೆಂಗೆ ಕ್ಯೂ ವ್ಯಾಲ್ಯೂ ಅಪ್ಲೈ ಮಾಡಿದ್ರೆ ಸೇಮ್ ಟು ಸೇಮ್ ಅಪ್ಲೈ ಮಾಡ್ಬೇಕು. ಡೆಲ್ಟಾ M ಅದ ಕ್ಯೂ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು ಹೆಂಗೆ 2 ಇಂಟು, ಹೌದಾ? ಯಾಕಂದ್ರೆ 6C12 ಎಷ್ಟು ಟೈಮ್ ಕೊಟ್ಟರೆ 2 ಟೈಮ್ಸ್ ಕೊಟ್ಟಾರೆ. 6C12 ವ್ಯಾಲ್ಯೂ ಏನಾಗ್ತದೆ ಕ್ವಶನಲ್ಲಿ ಕೊಟ್ಟಾರೆ ನೋಡ್ರಿ, 12.00000. ಇಷ್ಟನ್ನು ಬರ್ಕೋಬೋದು ಅಥವಾ 12.0 ಬರೆದ್ರೆ ಭೀ ನಡೀತೈತಿ. ಹೌದಾ? ಬರೆದ್ಮೇಲೆ ಮೈನಸ್, ಯಾಕಂದ್ರೆ ಮೈನಸ್ ಹಾಕ್ಬೇಕಲ್ಲ, MA ಪ್ಲಸ್ MB ಮೈನಸ್ MC ಅಂದ್ರೆ ಮಾಸ್ ಆಫ್ ದ ನಿಯಾನ್ ಅಂದ್ರೆ ಏನೈತಿ 19.992439 ಅದ. ಮೈನಸ್ ಹೀಲಿಯಮ್ದು ಎಷ್ಟು ಅದ 4.002603.
ಬ್ರ್ಯಾಕೆಟ್ ಕ್ಲೋಸ್. ನೆಕ್ಸ್ಟ್ 931.5. ಹೌದಾ, ಇದೆಲ್ಲ ಸಿಂಪ್ಲಿಫೈಡ್ ಮಾಡಿದಾಗ ಎಷ್ಟು ಬರ್ತೈತಿದ ಅಂತಂದರೆ +4.61 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಬರ್ತೈತಿ. ಅಂದರೆ ಇದು ಆನ್ಸರ್ ಎದರಲ್ಲಿ ಬಂದು ಪಾಸಿಟಿವ್ನಲ್ಲಿ ಬಂದಿರೋದ್ರಿಂದ ಇದು ರಿಯಾಕ್ಷನ್ ಯಾವುದಾಗ್ತದೆ ಇಲ್ಲಿ ಅಂತಂದರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗ್ತದೆ. ಯಾವ ರಿಯಾಕ್ಷನ್ ಆಗ್ತದೆ ಇದು? ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗ್ತೈತಿ. ಓಕೆ, ನೆಕ್ಸ್ಟ್ ಕ್ವಶನ್.